ನಿಮ್ಮ ಸಮ್ಮರ್ ವೆಕೇಷನ್ ಮುಗಿದಿದೆ. ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಮತ್ತೆ ಭೇಟಿ ಆಗ್ತಾರೆ. ಅದೇ ಹಳೆಯ ಜೋಕ್ಸ್, ಅದೇ ಹಳೆಯ ಹರಟೆ, ಅದೇ ಹಳೆಯ ಲೋ ಎನರ್ಜಿ ಮಾತುಕತೆಗಳು. ಆದರೆ ನೀವು ಕ್ಲಾಸ್ಗೆ ಎಂಟರ್ ಆದ ಕ್ಷಣ ಪೂರ್ತಿ ಕ್ಲಾಸ್ ಸೈಲೆಂಟ್ ಆಗುತ್ತೆ. ನಿಮ್ಮ ಪೋಸ್ಚರ್ ಬದಲಾಗಿದೆ, ನಿಮ್ಮ ಜಾ ಲೈನ್ ಶಾರ್ಪ್ ಆಗಿದೆ. ಆ ಕಣ್ಣಲ್ಲಿದ್ದ ಲೂಸರ್ ಭಯ ಮಾಯವಾಗಿ ಒಂದು ಡೇಂಜರಸ್ ಕಾನ್ಫಿಡೆನ್ಸ್ ಬಂದಿದೆ. ಜನರು ನಿಮ್ಮನ್ನು ನೋಡ್ತಾರೆ, ಆದರೆ ಅವ್ರಿಗೆ ನಿಮ್ಮನ್ನು ಗುರುತಿಸೋಕ್ಕಾಗ್ತಿಲ್ಲ. ಇದು ಯಾವುದೋ ಸಿನಿಮಾ ಸೀನ್ ಅಲ್ಲ ಬಾಸ್. ನೀವು ಬಯಸಿದರೆ ಇದನ್ನು ಇವತ್ತೇ ರಿಯಾಲಿಟಿ ಮಾಡ್ಬೋದು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಡಿಕೋಡರ್ ಯಶು. ನಾನು ನಿಮ್ಮ ಯಶವಂತ್. ಇವತ್ತು ನಾನು ನಿಮ್ಗೆ ಬರೀ ವಿಡಿಯೋ ತೋರಿಸಲ್ಲ, ಒಬ್ಬ ಆ್ಯಾವ್ರೇಜ್ ವ್ಯಕ್ತಿಯನ್ನು ಎಲೈಟ್ ಪರ್ಫಾರ್ಮರಾಗಿ ಬದಲಾಯಿಸೋ ಬ್ಲೂ ಪ್ರಿಂಟ್ ಕೊಡ್ತೀನಿ. ನೆನ್ಪಿಡಿ, ಇದು ಬರೀ 5 ಟಿಪ್ಸ್ ವಿಡಿಯೋ ಅಲ್ಲ. ನೀವು ಜಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಬಂದಿದ್ದರೆ ಈಗಲೇ ಸ್ಕಿಪ್ ಮಾಡಿ. ಯಾಕಂದರೆ ನಾನೀಗ ಹೇಳೋ ವಿಷಯಗಳು ನಿಜವಾಗಿಯೂ ನಿಮ್ಮನ್ನು ಕಂಫರ್ಟ್ ಝೋನ್ನಿಂದ ಎಳೆದು ಆಚೆ ಹಾಕುತ್ತೆ. ಸಮ್ಮರ್ ಆರ್ಕ್ ಅಂದರೆ ಏನು? ಇಂಟರ್ನೆಟ್ನಲ್ಲಿ ಈ ಪದ ನೀವು ಕೇಳಿರ್ಬೋದು. ಜನ ಮೀಮ್ಸ್ ಮಾಡ್ತಾರೆ, ರೀಲ್ಸ್ ಮಾಡ್ತಾರೆ. ಆದರೆ ರಿಯಾಲಿಟಿ ಏನು ಗೊತ್ತಾ? ಸಮ್ಮರ್ ಆರ್ಕ್ ಅಂದರೆ ನಿಮ್ಮ ಐಡೆಂಟಿಟಿಯನ್ನು ಕಂಪ್ಲೀಟಾಗಿ ರೀಬಿಲ್ಡ್ ಮಾಡೋ ಒಂದು ಫೇಸ್. ಜಗತ್ತು ಸ್ಲೋ ಆದಾಗ ನೀವು ಸ್ಪೀಡ್ ಆಗಬೇಕು. ಸ್ಕೂಲ್ ಕ್ಲೋಸ್ ಆಗಿರುತ್ತೆ, ರೋಟೀನ್ ಬ್ರೇಕ್ ಆಗಿರುತ್ತೆ, ಜನ ತಮ್ಮ ಗೋಲ್ಸ್ ಮರೆತು ಮಲಗಿರ್ತಾರೆ. ಆ ಸಮಯದಲ್ಲಿ ನಿಮ್ಮ ಕೈಲಿ ಒಂದು ಬ್ಲ್ಯಾಂಕ್ ಕ್ಯಾನ್ವಾಸ್ ಇರುತ್ತೆ. ಇಲ್ಲಿ 2 ಥರದ ಜನರಿದ್ದಾರೆ. ಮೊದಲ ಕ್ಯಾಟಗರಿ, ಬೆಳಗ್ಗೆ 11ಕ್ಕೆ ಎದ್ದು ದಿನಪೂರ್ತಿ ರೀಲ್ಸ್ ಸ್ಕ್ರೋಲ್ ಮಾಡ್ತಾ ರಾತ್ರಿ ಮೂವೀಸ್ ನೋಡಿ ಟೈಮ್ ವೇಸ್ಟ್ ಮಾಡೋರು. ಸಮ್ಮರ್ ಮುಗಿದಾಗ ಅವ್ರ ಜೀವನ ಹಳೆ ಜಾಗದಲ್ಲೇ ಇರುತ್ತೆ. ಆದರೆ 2ನೇ ಕ್ಯಾಟಗರಿ ಜನ ಸಮ್ಮರ್ ಆರ್ಕನ್ನು ಎಂಟರ್ಟೈನ್ಮೆಂಟಾಗಿ ನೋಡಲ್ಲ. ಅವರು ತಮ್ಮ ಬಾಡಿಯನ್ನು ರೀಬಿಲ್ಡ್ ಮಾಡ್ತಾರೆ, ಮೈಂಡ್ಗೆ ಡಿಸಿಪ್ಲಿನ್ ಕಲಿಸ್ತಾರೆ. ಟ್ರಾನ್ಸ್ಫಾರ್ಮೇಷನ್ ಶಬ್ದದಲ್ಲಿ ನಡೆಯೋದಿಲ್ಲ ಬಾಸ್, ಅದು ಸೈಲೆನ್ಸ್ನಲ್ಲಿ ನಡೆಯುತ್ತೆ. ಇದನ್ನು ನಾವು ಡಿಸ್ಪಿಯರ್ ಮೋಡ್ ಅಂತೀವಿ. ಹೌದು, ನೀವು ಕೆಲವು ದಿನ ಜಗತ್ತಿನ ಕಣ್ಣಿಗೆ ಕಾಣಿಸ್ಬಾರ್ದು. ತುಂಬ ಜನ ಹೇಳ್ತಾರೆ ನಾನು ಟ್ರಾನ್ಸ್ಫಾರ್ಮ್ ಆಗ್ತೀನಿ, ಆದರೆ ಸೋಷಿಯಲ್ ಲೈಫ್ ಕೂಡ ಎಂಜಾಯ್ ಮಾಡ್ತೀನಿ ಅಂತ. ಅದು ಸಾಧ್ಯವೇ ಇಲ್ಲ. ಟ್ರಾನ್ಸ್ಫಾರ್ಮೇಷನ್ ಮತ್ತು ಕಂಫರ್ಟ್ ಯಾವತ್ತೂ ಒಟ್ಟಿಗಿರೋದಿಲ್ಲ. ಜಿಮ್ನಲ್ಲಿ ಮಸಲ್ಸ್ ಹೇಗೆ ಬ್ರೇಕಾಗಿ ಸ್ಟ್ರಾಂಗ್ ಆಗುತ್ತೋ ನಿಮ್ಮ ವ್ಯಕ್ತಿತ್ವ ಕೂಡ ಹಾಗೇ ಬದಲಾಗಬೇಕು. ಫೋನ್ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿ, ಅನಗತ್ಯ ಹರಟೆ ನಿಲ್ಲಿಸಿ. ಮೊದಲಿಗೆ ನಿಮ್ಮ ಫ್ರೆಂಡ್ಸ್ ಕೇಳ್ತಾರೆ, ಏನು ಮಚ್ಚ ಇಷ್ಟು ಇನ್ಆಕ್ಟಿವ್ ಆಗಿದೆಯಾ ಅಂತ. ನಗಲಿ ಬಿಡಿ, ನೀವು ಅಪ್ಗ್ರೇಡ್ ಆದಾಗ ಜನರಿಗೆ ಅದು ವಿಚಿತ್ರವಾಗಿ ಕಾಣೋದು ನಾರ್ಮಲ್. ಇಲ್ಲೊಂದು ನಿಮಿಷ ನಿಲ್ಲಿ. ವಿಡಿಯೋ ಇಷ್ಟೊತ್ತು ನೋಡ್ತಿದ್ದೀರಾ ಅಂದರೆ ನಿಮ್ಮ ಅಟೆನ್ಷನ್ ಸ್ಪ್ಯಾನ್ ನಿಮ್ಮ ಕಂಟ್ರೋಲ್ನಲ್ಲಿದೆ ಅಂತ ಅರ್ಥ. ನೀವು ಈ ಸಮ್ಮರ್ನಲ್ಲಿ ಡೆಡ್ ಸೀರಿಯಸ್ ಆಗಿ ಬದಲಾಗೋಕೆ ರೆಡಿ ಇದ್ದೀರಾ? ಹಾಗಿದ್ರೆ ಈಗಲೇ ಕಮೆಂಟ್ ಸೆಕ್ಷನ್ನಲ್ಲಿ ಐ ಆಮ್ ಚೇಂಜಿಂಗ್ ಅಂತ ಟೈಪ್ ಮಾಡಿ. ಇದು ಬರೀ ಕಮೆಂಟ್ ಅಲ್ಲ, ನಿಮ್ಮ ಬದಲಾವಣೆಗೆ ನೀವು ಕೊಡ್ತಿರೋ ಪ್ರಾಮಿಸ್. ಈಗ ನಮ್ಮ ಮೊದಲ ಪಿಲ್ಲರ್ ಬಗ್ಗೆ ಮಾತಾಡೋಣ, ಫಿಸಿಕಲ್ ಡಾಮಿನೆನ್ಸ್. ಒಂದು ಮಾತು ನೆನ್ಪಿಡಿ, ವೀಕ್ ಬಾಡಿ ಆಲ್ವೇಸ್ ಕ್ರಿಯೇಟ್ಸ್ ಅ ವೀಕ್ ಮೈಂಡ್. ನಿಮ್ಮ ಬಾಡಿಗೆ ನೀವು ಡಿಸಿಪ್ಲಿನ್ ಕಲಿಸಿಲ್ಲ ಅಂದರೆ ನಿಮ್ಮ ಬ್ರೈನ್ಗೆ ಒಂದು ಸಿಗ್ನಲ್ ಹೋಗುತ್ತೆ, ಈ ವ್ಯಕ್ತಿ ಕಂಫರ್ಟ್ ಝೋನ್ ಪರ್ಸನ್ ಅಂತ. ಅದಕ್ಕೆ ಸೋಲ್ಜರ್ಸ್ಗೆ ಮೊದಲು ಫಿಸಿಕಲ್ ಟ್ರೈನಿಂಗ್ ಕೊಡೋದು. ನಿಮ್ಮ ರೂಟೀನ್ ಹೇಗಿದೆ? ಲೇಟ್ ನೈಟ್ ಫೋನ್, ಇರ್ರೆಗ್ಯುಲರ್ ನಿದ್ದೆ, ಸನ್ಲೈಟ್ ಇಲ್ಲ. ಆಮೇಲೆ ನೀವು ಫೋಕಸ್ ಆಗಬೇಕು ಅಂದರೆ ಹೇಗೆ ಸಾಧ್ಯ? ಕಾನ್ಫಿಡೆನ್ಸ್ ಮೋಟಿವೇಶ್ನಲ್ ಸ್ಪೀಚ್ನಿಂದ ಬರೋದಿಲ್ಲ, ಪ್ರತಿದಿನ ನಿಮ್ಮ ಲಿಮಿಟ್ಸ್ ಪುಷ್ ಮಾಡಿದಾಗ ಬರುತ್ತೆ. ಫ್ಯಾನ್ಸಿ ಜಿಮ್ ಪ್ಲಾನ್ ಬೇಡ, ಆದರೆ ದಿನ 45 ನಿಮಿಷ ಬೆವರು ಬರೋವರೆಗೂ ಪುಷ್ ಅಪ್ಸ್, ರನ್ನಿಂಗ್ ಏನಾದರೂ ಸರಿ, ಕಷ್ಟಪಡಿ. 2ನೇ ಪಿಲ್ಲರ್, ಮೆಂಟಲ್ ಟಫ್ನೆಸ್. ನಿಮ್ಮ ಅತಿ ದೊಡ್ಡ ಶತ್ರು ಹೊರಗಿಲ್ಲ, ಅದು ನಿಮ್ಮ ಒಳಗೆ ಇದೆ. ಅದೇ ನಿಮ್ಮ ಮೈಂಡ್. ನೀವು ಓದ್ಲು ಕೂತ ಕ್ಷಣ ಅದು ಹೇಳುತ್ತೆ, ಒಂದೇ ಒಂದು ರೀಲ್ ನೋಡೋಣ ಅಂತ. ಆ ಒಂದು ರೀಲ್ ಅರ್ಧ ಗಂಟೆ ಟೈಮ್ ಕಿತ್ಕೊಳ್ಳುತ್ತೆ. ಇದನ್ನ ಡೋಪಮೈನ್ ಲೂಪ್ ಅಂತಾರೆ. ಇದನ್ನ ಸೋಲ್ಸೋಕೆ ಒಂದೇ ದಾರಿ, ಪ್ರತಿದಿನ ಒಂದು ಅನ್ಕಂಫರ್ಟಬಲ್ ಟಾಸ್ಕ್ ಮಾಡಿ. ಕೋಲ್ಡ್ ಶವರ್ ಆಗಿರಲಿ ಅಥವಾ ಫೋನ್ ಇಲ್ಲದೆ 1 ಗಂಟೆ ಕೆಲಸ ಮಾಡೋದಾಗಿರಲಿ, ನಿಮ್ಮ ಬ್ರೈನ್ಗೆ ಡಿಸ್ಕಂಫರ್ಟ್ ಇಂದ ಓಡಬಾರ್ದು ಅಂತ ಕಲಿಸಿ. ಆವಾಗ ಡಿಸಿಪ್ಲಿನ್ ಆಟೋಮ್ಯಾಟಿಕ್ ಆಗುತ್ತೆ. 3ನೇ ಪಿಲ್ಲರ್, ಕಮ್ಯುನಿಕೇಶನ್ ಸ್ಕಿಲ್ಸ್. ಜೀವನದಲ್ಲಿ ಬರೀ ಸ್ಮಾರ್ಟ್ ಇರೋರ್ಗೆಲ್ಲಲ್ಲ, ಸ್ಪಷ್ಟವಾಗಿ ಮಾತಾಡೋರು ಗೆಲ್ತಾರೆ. ತುಂಬ ಜನ ಜಿಮ್ ಹೋಗ್ತಾರೆ, ಓದ್ತಾರೆ, ಆದರೆ ಒಬ್ಬ ಹೊಸ ವ್ಯಕ್ತಿ ಮುಂದೆ ಮಾತಾಡೋಕ್ಕೆ ಹೋದರೆ ಕಾನ್ಫಿಡೆನ್ಸ್ ಡೌನ್ ಆಗುತ್ತೆ. ಕಮ್ಯುನಿಕೇಷನ್ ಒಂದು ಸೂಪರ್ ಪವರ್ ಬಾಸ್. ಇದನ್ನು ಟ್ರೈನ್ ಮಾಡಿ. ಕ್ಲಾಸ್ನಲ್ಲಿ ಪ್ರಶ್ನೆ ಕೇಳಿ, ಹೊಸಬರ ಜೊತೆ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿ. ಮೊದಲಿಗೆ ಆಕ್ವರ್ಡ್ ಅನಿಸ್ಬೋದು, ಹಾರ್ಟ್ ಬೀಟ್ ಜಾಸ್ತಿ ಆಗ್ಬೋದು, ಆದರೆ ಅದೇ ಟ್ರಾನ್ಸ್ಫಾರ್ಮೇಷನ್ನ ಲಕ್ಷಣ. ಈಗ ನಾನು ನಿಮ್ಗೊಂದು ಸಣ್ಣ ಕತೆ ಹೇಳ್ತೀನಿ. ಒಬ್ಬ ಕಾರ್ಮಿಕ ಒಂದು ಬೆಟ್ಟದ ಮೇಲೆ ದೇವಸ್ಥಾನ ಕಟ್ಟಬೇಕು ಅಂತ ನಿರ್ಧರಿಸಿದ. ಜನ ನಕ್ಕರು. ಅವನ ಹತ್ರ ಹಣ ಇರಲಿಲ್ಲ, ಸಾಮಗ್ರಿ ಇರಲಿಲ್ಲ. ಆದರೆ ಅವನು ದಿನ ಬೆಳಗ್ಗೆ ಎದ್ದು ಒಂದು ಕಲ್ಲನ್ನು ಬೆನ್ನ ಮೇಲೆ ಹೊತ್ತು ಬೆಟ್ಟದ ಮೇಲೆ ಇಡ್ತಿದ್ದ. ದಿನ ಕೇವಲ ಒಂದು ಕಲ್ಲು. 5 ವರ್ಷದ ನಂತರ ಅಲ್ಲಿ ಒಂದು ಅದ್ಭುತ ದೇವಸ್ಥಾನ ನಿಂತಿತ್ತು. ಸಕ್ಸಸ್ ಅನ್ನೋದು ರಾತ್ರೋರಾತ್ರಿ ಆಗೋ ಸ್ಫೋಟ ಅಲ್ಲ, ಅದು ದಿನ ನೀವು ಎತ್ತೋ ಆ ಒಂದು ಕಲ್ಲಿನ ಮೇಲೆ ಡಿಪೆಂಡ್ ಆಗಿದೆ. ಹಾಗಾದರೆ ಸಮ್ಮರ್ ಆರ್ಕ್ ಅಂದರೆ ಏನು? ಅದು ಸಿಸ್ಟಮ್ಸ್. ಮುಂದಿನ 60 ದಿನ ಈ 3 ಮಿಷನ್ ಫಾಲೋ ಮಾಡಿ. ಮಿಷನ್ 1 ಫಿಸಿಕಲ್ ಟ್ರೈನಿಂಗ್, ಮಿಷನ್ 2 90 ನಿಮಿಷ ಡೀಪ್ ಫೋಕಸ್ ವರ್ಕ್, ಮಿಷನ್ 3 ದಿನಕ್ಕೆ ಒಂದು ಮೀನಿಂಗ್ಫುಲ್ ಕಾನ್ವರ್ಸೇಷನ್. ಡೇ 1 ಎಲ್ರಿಗೂ ಈಸಿ ಇರುತ್ತೆ, ಆದರೆ ಡೇ 35ಕ್ಕೆ ನಿಮ್ಮ ಬ್ರೈನ್ ಇನ್ನೂ ಸಾಕನ್ಸುತ್ತೆ. ಆವತ್ತು ಯಾರು ಗಿವ್ ಅಪ್ ಮಾಡಲ್ವೋ ಅವರೇ ರಿಯಲ್ ಡಿಕೋಡರ್ಸ್. ಈ ಸಮ್ಮರ್ ಆರ್ಕ್ ನಿಮ್ಮ ಲೈಫ್ನ ಬಿಗ್ಗೆಸ್ಟ್ ಕಮ್ಬ್ಯಾಕ್ ಆಗಲಿ. ನೆನಪಿಡಿ, ಜಗತ್ತು ನೀವು ಗೆದ್ದ ಮೇಲೆ ಮಾತ್ರ ನಿಮ್ಮನ್ನು ಪ್ರೀತಿಸೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಲೈಫ್ ಚೇಂಜ್ ಮಾಡ್ಕೋಬೇಕು ಅಂತಿರೋ ಆ ಬೆಸ್ಟ್ ಫ್ರೆಂಡ್ಗೆ ಇದನ್ನು ಶೇರ್ ಮಾಡಿ. ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಿಸ್ ಈಸ್ ಯಶವಂತ್ ಸೈನಿಂಗ್ ಆಫ್.